ನ್ಯೂಸ್ ಫಸ್ಟ್ ಆಯೋಜಿಸ್ತಾ ಇರುವ ಕರ್ನಾಟಕದ ಅತಿ ದೊಡ್ಡ ಇವಿ ಎಕ್ಸ್ಪೋ. ಸರ್, ಕೆಮಿಕಲ್ ಫ್ಯಾಕ್ಟರಿ ಟ್ಯಾಂಕರ್ ಬಸ್ಟ್ ಆಗಿ ಇಬ್ಬರು ಸಾವನ್ನಪ್ಪಿದ್ದಾರೆ. ಏನಾಯ್ತು ಘಟನೆ? ನಮ್ಮ ಮಂಡ್ಯದ ಬಸರಾಳ್ನಲ್ಲಿ ಒಂದು ಕೆಮಿಕಲ್ ಫ್ಯಾಕ್ಟ್ರಿ ಬಿದ್ರಕಟ್ಟೆ ಗ್ರಾಮದಲ್ಲಿ ಇತ್ತು. ಈ ಹಿಂದೆ ರೈತರೆಲ್ಲ ಈ ಕೆಮಿಕಲ್ ಸೋರಿಕೆಯಾಗಿ ಎಲ್ಲ ಬೆಳೆ ನಾಶ ಆಗಿ ಒಂದಷ್ಟು ಜನ ಅದರಿಂದ ಅಸ್ವಸ್ಥರಾಗಿದ್ದರು. ನಾನು ಶಾಸಕನಾದ ಹೊಸದರಲ್ಲೇ ಇಲ್ಲಿ ರೈತರುಗಳ ಹೋರಾಟ ಆರಂಭಿಸಿದ್ರು. ಇಲ್ಲಿ ಇದು ನಮ್ಮ ಹೇಮಾವತಿ ಚಾನಲಲ್ಲೂ ತೊಂದರೆ ಆಗ್ತಾಯಿದೆ. ನಾನೇ ಖುದ್ದು ಬಂದು ರೈತರಿಗೆ ಬೆಂಬಲ ಕೊಟ್ಟು ಇದನ್ನು ಅವತ್ತು ಮುಚ್ಚಿಸಿದ್ಮೇಲೆ ಅವರು ಕೂಡ ಕೋರ್ಟ್ಗೆ ಹೋಗಿದ್ರು ವಾಪಸ್ ತೆಗಿಬೇಕು ಅಂತೇಳಿ. ಈ ಮಧ್ಯೆ ಕಳೆದ 10 ದಿನದಿಂದ ಇಲ್ಲಿ ಸ್ಥಳೀಯರು ಹೇಳೋ ಪ್ರಕಾರ ಇದನ್ನು ಬಿಚ್ಕೊಂಡು ಡಿಸ್ಮಂಟಲ್ ಮಾಡಿಕೊಂಡು ತೊಗೊಂಡೋಗೋದಕ್ಕೇನೋ ಟ್ರೈ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಇವತ್ತು ಬೆಳಗ್ಗೆ 8:45ಕ್ಕೆ ಈ ಒಂದು ಬಾಯ್ಲರನ್ನು ಬಿಚ್ಚೋ ಟೈಮಲ್ಲಿ ಅದು ಬ್ಲಾಸ್ಟ್ ಆಗಿ UP ಮೂಲದ ಆಕಾಶ್ ಮತ್ತು ಅಲ್ಲು ಖಾನ್ ಅಂತ ಇಬ್ಬರು 26 ವರ್ಷದ ಒಳಗಡೆ ಇಬ್ಬರು ಮತ್ತು ಒಬ್ಬರಿಗೆ ಗಾಯ ಆಗಿದೆ. ಇಬ್ಬರು ಸ್ಪಾಟಲ್ಲಿ ಸತ್ತಿದ್ದಾರೆ. ಇನ್ನೊಬ್ಬರನ್ನ ನಮ್ಮ ಇಬ್ಬರು ಸ್ಪಾಟಲ್ಲಿ ಸತ್ತಿದ್ದಾರೆ. ಒಬ್ಬರನ್ನ ನಮ್ಮ ಸಿಬ್ಬಂದಿಯವರು ಅಧಿಕಾರಿಗಳು ಆಸ್ಪತ್ರೆಗೆ ಸೇರಿಸಿದ್ದಾರೆ. ಅದು ಯಾಕೆ ಏನಾಯಿತು ಅಂತ ಅಧಿಕಾರಿಗಳು ತನಿಖೆ ಮಾಡ್ತಾರೆ. ಅದು ವರದಿ ಬಂದ ಮೇಲೆ ನೋಡೋಣ ಏನು ಮಾಡಬೇಕು. ಮುಂಜಾಗ್ರತೆ ಕ್ರಮ ತಗೊಂಡಿಲ್ಲ ಅನ್ನೋದು ಆರೋಪ ಸ್ಥಳೀಯರದು. ಅಲ್ಲ, ಹತ್ತಿರದಿಂದ ನೋಡಿದಾಗ ಏನು ಕ್ರಮ ಕೈಗೊಂಡಿಲ್ಲ. ಇದರ ಮಾಲೀಕರದ್ದು ಅದರಲ್ಲಿ ಲೋಪ ಎದ್ದು ಕಾಣುತ್ತೆ. ಈಗ ಯಾರು ಏನು ಎತ್ತ ಅನ್ನೋದನ್ನು ತನಿಖೆ ಮಾಡಿದ್ದಾರೆ. ಅದರಲ್ಲೇನು ಮುಲಾಜೇನಿಲ್ಲ. ಪಾಪ ಇಬ್ಬರು ಸತ್ತಿರೋದು ಗಾಯಗೊಂಡಿರೋದ್ರಿಂದ ಇವತ್ತು ಈಗ ಆಗಿರೋದ್ರಿಂದ ಯಾವುದೇ ಮುಲಾಜಿಲ್ಲದೆ ಈಗ FIR ಆಗಿರಬೇಕು. FIR ಆಗಿದೆ. ಇನ್ನು ಮುಂದಿನ ಕ್ರಮ ಕೈಗೊಳ್ತಾರೆ. ಅಲ್ಲ, ಇಲ್ಲ ಅಂದ್ರೆ ಮುಂಜಾಗ್ರತೆ ಕೊಂಡಿದ್ರೆ ಯಾಕೆ ಸತ್ತಿರೋರು? ಅದು ತೊಗೊಂಡಿಲ್ಲ ಅಂತ ಅನಿಸುತ್ತೆ. ನಿರ್ಲಕ್ಷ್ಯ ಎದ್ದು ಕಾಣ್ತಾ ಇದೆ ಮಾಲೀಕರದು. ಅದಕ್ಕೆ ಮುಂದಿನ ಹೆಚ್ಚಿನ ತನಿಖೆನ ಅಧಿಕಾರಿಗಳು ತಗೊಳ್ತಾರೆ. ನಿರ್ಲಕ್ಷ್ಯದ ವಿರುದ್ಧ ಏನು ಕ್ರಮ ಆಗುತ್ತೆ? ಅಲ್ಲ, ಕಾನೂನಲ್ಲಿ ಏನಿದೆ ಅದು ಕ್ರಮ ಆಗೇ ಆಗ್ತದೆ. ಅದರಲ್ಲೇನು ಎರಡು ಮಾತಿಲ್ಲ. ಮತ್ತು ಇಬ್ಬರು ಅಮಾಯಕರು ಸತ್ತಿದ್ದಾರೆ. ಅವ್ರದ್ದು ಅಡ್ರೆಸ್ಸು ಕೂಡ ಅಧಿಕಾರಿಗಳು ಟ್ರೇಸ್ ಮಾಡ್ತಾ ಇದ್ದಾರೆ. ಅವ್ರ ಬಾಡಿನ ಉತ್ತರ ಪ್ರದೇಶಕ್ಕೆ ಕಳಿಸೋದಕ್ಕೆ ನಮ್ಮ ಜಿಲ್ಲಾಡಳಿತ ಮತ್ತು ರಾಜ್ಯ ಸರ್ಕಾರ ಎಲ್ಲ ಸೂಕ್ತ ವ್ಯವಸ್ಥೆಯನ್ನು ಮಾಡ್ತೀವಿ. ನಮ್ಮ DC ಅವರು ಕೂಡ ಅಲ್ಲಿನ ಜಿಲ್ಲೆ ಆಡಳಿತವನ್ನು ಸಂಪರ್ಸಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಅವ್ರದ್ದು ಪ್ರಾಪರ್ ಅಡ್ರೆಸ್ ಟ್ರೇಸ್ ಆಗಿದ ತಕ್ಷಣ ಆ ಕೆಲಸವನ್ನು ಮಾಡಿ ಪಾಪ ಅವ್ರಿಗೆ ಬಾಡಿಯನ್ನು ಶಿಫ್ಟ್ ಮಾಡಿಕೊಡ್ತೀವಿ. ಎಲ್ಲ ಯಾರಿದ್ರೆ ಅಂತ ಗೊತ್ತಿಲ್ಲ. ಈಗ ಮೊದಲು ನಮ್ಗೇನ ಗೊತ್ತಿದ್ರೆ ಇಲ್ಲಿ ಮಾಲೀಕರಿದ್ರ ಗುತ್ತಿಗೆದವ್ರು ತಗೊಂಡಿದ್ರ ಏನಾನ ಹೇಳ್ಬೋದು. ಈಗ ನಾವು ಸುಮ್ಮನೆ ಎಲ್ಲ ಊಹಾಪೋಹಗಳಲ್ಲಿ ಹೇಳೋಕ್ಕಾಗಲ್ಲ. ಓವರಾಲ್ ಇದ್ರ ಯಾರು ಮಾಲೀಕತ್ವ ಇದೆ ಅನ್ನೋದನ್ನೆಲ್ಲ ಚೆಕ್ ಮಾಡ್ತೀವಿ. ಚೆಕ್ ಮಾಡಿ ನಮ್ಮ ಹತ್ರ ಎಲ್ಲ ಡೇಟಾ ಇರ್ತದೆ. ಚೆಕ್ ಮಾಡಿ ಅವ್ರ ಮೇಲೆ FIR ಆಗಿದೆ. FIR ಪ್ರಕಾರ ಕಾನೂನು ಕ್ರಮ ಕೈಗೊಳ್ತೀವಿ. ಓಕೆ.